ಫ್ರೆಂಡ್ಸ್, ನಾವಿವತ್ತು ಒಂದು ಪ್ಲೇಸ್ಗೆ ಹೋಗ್ತಿದ್ವಿ. ನಾವಿಬ್ರು ತುಂಬಾ ಸಲ ಅಲ್ಲಿಗೆ ಹೋಗಿದೀವಿ. ಬಟ್ ನಿಮಗೆ ಪ್ಲೇಸ್ ನ ತೋರಿಸ್ತಿದೀವಿ, ಮತ್ತೆ ಅಲ್ಲಿಗೆ ಹೋದ್ಮೇಲೆ ಪ್ಲೇಸ್ ರಿವೀಲ್ ಮಾಡ್ತೀವಿ. ಬನ್ನಿ ಫ್ರೆಂಡ್ಸ್, ಬನ್ನಿ ಸಿಗೋಣ ಅಲ್ಲಿಗೆ ಹೋಗಿ ಯಾವ ಪ್ಲೇಸ್ ಅಂತ ನಿಮ್ಗೂ ಗೊತ್ತಾಗುತ್ತೆ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಇದೇ ನಮ್ಮ ರಥ ಮ್ಯಾಚಿಂಗ್ ಗೈಸ್. ಇವಳು ನಾನೇ ಬೈಕ್ ಓಡಿಸ್ತೀರ ನಿಂತವಳೆ, ಬಟ್ ಬೈಕು ಮತ್ತೆ ಇವಳು ಒಂದೇ ಹೈಟ್ ಅವ್ರೆ. खत्म, बाय बाय, टाटा, गुड बाय, गया. ಏನಾಯ್ತು? ಗಾಡಿ ಸ್ವಲ್ಪ ಸ್ಕ್ರಾಚಸ್ ಆಗೋಯ್ತು ಗಾಯ್ಸ್. ನಾವು ಬರ್ತಾ ಇದ್ವಿ ಮನೆಯಿಂದ, ಅಲ್ಲಿ ಸ್ವಲ್ಪ ಸ್ಕಿಡ್ ಆಯ್ತು ಹಂಗೆ ಗಾಡಿ. ಎಲ್ಲಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೆಲ್ಮೆಟ್ ಲಾಕರ್ ತಂದಿದ್ದೀವಿ. ಬಿಕಾಸ್ ಏನಿಗೆ ಗೊತ್ತಾ, ಒಂದು ಹೆಲ್ಮೆಟ್ ಯಾರೋ ಎತ್ಕೋಗವ್ರು, ಅದಕ್ಕೆ. ಫೈನಲಿ ಬಂದು ರೀಚ್ ಆಗಿದ್ದೀವಿ ಪ್ಲೇಸ್ ಹತ್ರ. ಯಾವ ಪ್ಲೇಸ್ ಅಂತ ಇವಾಗ ರಿವೀಲ್ ಮಾಡ್ತೀವಿ ನೋಡಿ. ಇವಾಗ ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು. ವಿಷ್ಣು ಅಪ್ಪಾಜಿ ಅವ್ರ ಸ್ಮಾರಕಕ್ಕೆ ಬಂದಿದ್ದೀವಿ ನಾವು. ಇಲ್ಲೇ ಉದ್ಬೂರ್ ಗೇಟ್ ಹತ್ರ, HD ಕೋಟೆ ಮೇನ್ ರೋಡು, ಮೈಸೂರಲ್ಲಿ ಇರೋದು. ಒಳಗಡೆ ಇದ್ದೀವಿ ಇವಾಗ. ಇಲ್ಲಿ ತುಂಬ ಫ್ರೇಮ್ಸ್ಗಳು ಮತ್ತು ಅವರು ಯಾವ್ಯಾವುದು ಮೂವಿಗಳು ತೆಗ್ದವ್ರೆ, ಆ ಮೂವಿಗಳ್ದೆಲ್ಲ ಫೋಟೋ ಫ್ರೇಮ್ಗಳು ಹಾಕವ್ರೆ. ಆಪ್ತ ರಕ್ಷಕ ಮೂವಿ ಇದು. ಆಪ್ತ ರಕ್ಷಕ ಇದು ಗೊತ್ತಿಲ್ಲ ನನಗೆ. ಇದು ಗೊತ್ತಿಲ್ಲ ಪಾಪ. ಇದೇನು ಪಾಪ? ಇದ್ಯಾವ್ದಿದು? ಇದು ಇದು ಯಾವ್ದು? ಪ್ರೇಮ ಚಂದ್ರಮ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ. ತುಂಬ ಫ್ರೇಮ್ಸ್ಗಳೈತೆ ಮಾತ್ರ. ಅವ್ರದ್ದು ಅವ್ರು ಎಷ್ಟು ಮೂವಿಗಳು ಮಾಡವ್ರೆ, ಅವ್ರು ಮಾಡಿರೋ ಮೂವಿಗಳಲ್ಲಿ ಒಂದು ಫೋಟೋನು ಮಿಸ್ ಆಗಿದೆ. ಎಲ್ಲ ಫೋಟೋನು ಹಾಕವ್ರೆ, ಮತ್ತು ಅವ್ರ ಮೂವಿಗಳ ನೇಮ್ ಹಾಕವ್ರೆ. ಹೌದು, ಫಸ್ಟು ಮೂವಿಯಿಂದ ಹಿಡಿದು ಟಿಲ್ ಎಂಡ್ವರೆಗೆ ಯಾವ ಮೂವೀಸ್ ಇದೆ ಅಂತ. ಸೊ ಇವಾಗ ಇಲ್ಲಿ ಮೂವೀಸ್ ಫೋಟೋಸ್ ಹಾಕಿದ್ದಾರೆ, ಬನ್ನಿ ತೋರಿಸ್ತೀನಿ. ಪ್ರತಿಯೊಂದು ಮೂವಿದು ವಿತ್ ನೇಮು ಮತ್ತು ಫೋಟೋ ಫ್ರೇಮ್ ಎರಡೂ ಹಾಕವ್ರೆ. ಅವ್ರು ಮಾಡಿದ್ದು ನಾಗಕನ್ಯೆ ಅಂತ, ಆಮೇಲೆ ಕಳ್ಳಕುಳ್ಳ, ನಾಗರ ಹಾವು, ನಾವು ಹುಡುಗಿ ಸಿಕ್ಕಾಬಡೆ ಕುಲ್ ನೋಡಿ. ಫ್ರೇಮಲ್ಲೇ ಬರ್ತಾ ಇಲ್ಲ. ನಾರ್ಮಲ್ ಆಗಿ ನಿಂತ್ಕೋ. ಇಲ್ಲಿ ನೋಡಿ, ಎಗ್ಲಿಗೆ ಬರ್ತಾಳೆ ಅಷ್ಟೇ. ಫ್ರೇಮ್ ಅಡ್ಜಸ್ಟ್ ಆಗ್ತಿಲ್ಲ. ನಾನು ನೋಡಿದ್ರೆ 6 ಫೀಟ್ ಅವನೇ, ಇವಳು ನೋಡಿದ್ರೆ ನೋಡಿ 3.5 ಅಡಿ. ಫ್ರೆಂಡ್ಸ್, ನಮ್ದೇ ನಾರ್ಮಲ್ ಹೈಟ್, ಇವ್ರದೇ ಓವರ್ ಹೈಟ್ ಅಲ್ವಾ? ನನ್ನ ಹೈಟ್ ಅಲ್ಲಿ ನಾರ್ಮಲ್ ಇದೆಯಪ್ಪ. ಅವ್ರು ಓವರ್ ಹೈಟ್ ಇದ್ದಾರೆ ಅಷ್ಟೇ, ನಾವೆಲ್ಲ ನಾರ್ಮಲ್. ಹುಡುಗಿಯರು ಇಷ್ಟು ಹೈಟ್ ಇದ್ದಾರೆ. ಗುಡಿ ಇದು ಒನ್ ಆಫ್ ದಿ ಫೇವ್ರೇಟ್ ಮೂವಿ ನನಗೆ, ಗಂಧದ ಗುಡಿ. ಸೇಮ್ ಹೆಸರು ಗಂಧದ ಗುಡಿ. ಒಂದೇ ಒಂದು ಮೂವಿ ಫ್ರೇಮ್ ಕೂಡ ಮಿಸ್ ಆಗಿಲ್ಲ. ಪ್ರತಿ ಒಂದು ಮೂವಿದು ಫ್ರೇಮ್ಗಳು ಹಾಕವ್ರೆ ಇಲ್ಲಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡ್ಬಿಟ್ಟು ನಮ್ಮ ಹುಡುಗಂಗೋಸ್ಕರ ಒಂದು ಏನೋ ಸಾಂಗ್ ಹೇಳಿ. ಸಾಂಗ್ ಆಡ್ತಾಳಂತ ಇಲ್ಲಿ ವಿಷ್ಣು ಅಪ್ಪಾಜಿ ಅವ್ರ ಯಜಮಾನ ಫಿಲಮ್ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟು ಅವಳೆ ಸಾಂಗ್ ಆಡ್ತೀನಿ ಅಂತ ಹೇಳಿದ್ರಲ್ಲ. ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇ, ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನಾ. ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ. ನಾನು ಯಾವಾಗಲೂ ಹೃದಯವಂತಾನೆ, ಆಲ್ವೇಸ್. ಅವ್ರದ್ದು ಯಾವ್ಯಾವ ಮೂವಿ ತೆಗ್ದವ್ರೆ ಮತ್ತು ಶೂಟಿಂಗ್ ಟೈಮಲ್ಲಿ ಯಾವ್ಯಾವ್ದು ಪಿಕ್ಸ್ಗಳನ್ನ ತಗೊಂಡವ್ರೆ ಅದನ್ನು ಮಾತ್ರ ಫ್ರೇಮ್ ಹಾಕವ್ರೆ. ಅಪ್ಪಾಜಿ ಅವ್ರ ಕಡಗ ಇದು. ಅಪ್ಪಾಜಿ ಅಂದರೆ ಕಡಗ ಹಾಕನೇ ಫೇಮಸ್ಸು. ಕಡಗ ಹಾಕೊಳ್ಳೋದ್ರಲ್ಲಿ ಕದಂಬ ಮೂವಿ ಡೈಲಾಗ್ ಇದು. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ಫೈನಲಿ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ಇದೇ ನೋಡಿ ಸ್ಟ್ಯಾಚು ಅಪ್ಪಾಜಿ ಅವ್ರದ್ದು. ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು. ಓಟಿಗೊಬ್ಬ ಮೂವಿ ಡೈಲಾಗ್ ಇದು. ತುಂಬ ಚೆನ್ನಾಗಿ ಬಿಲ್ಡ್ ಮಾಡವ್ರೆ ಇದನ್ನ. ಚೆನ್ನಾಗೈತೆ ಮಾತ್ರ ಇದು.
ಒಳಗಡೆ ಫೋಟೋ ಫ್ರೇಮ್ಸು ಮತ್ತು ಮೂವಿ ಯಾವ್ದ್ಯಾವ್ದು ತೆಗ್ದವ್ರೆ ಆ ಫ್ರೇಮ್ಸು ಮತ್ತು ಅಪ್ಪಾಜಿಯವ್ರ ಸ್ಟ್ಯಾಚು ಎಲ್ಲ ನೋಡಾಯಿತು. ಇವಾಗ ಇಲ್ಲಿ ಅಪ್ಪಾಜಿಯವ್ರು ಓಡಿಸ್ತಿದ್ದಂಥ ಕಾರ್ ಐತೆ, ಬನ್ನಿ ಅದನ್ನು ನೋಡೋಣ. ನಾವಿವಾಗ ಅಪ್ಪಾಜಿ ಅವರು ಓಡಿಸ್ತಿರೋಂತಹ ಕಾರ್ ನೋಡೋಕೆ ಹೋಗ್ತಿದ್ದೀವಿ. ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಆ ಕಾರಲ್ಲಿ ಸನ್ ರೂಫ್ ಐತೆ. ಗಾಡಿ ನಂಬರ್ ಕೂಡ ಫ್ಯಾಷನ್ನು. ಪಾರ್ಕದ ಒಳಗಡೆ ಇರೋಂಥ ಸಭಾಂಗಣ ಇದು. ಏನಾದರೂ ಫಂಕ್ಷನ್ಸ್ ಆದರೆ ಇಲ್ಲೇ ಫಂಕ್ಷನ್ಗಳು ನಡೆಯುತ್ತೆ ಇಲ್ಲಿ. ಏನೋ ವೈಟ್ ಶರ್ಟ್ ಹಾಕೋಣ ಸಖತ್ತಾಗಿ ಓ ಹೊಸ ವಿಷಯ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೆವಿ ಬಿಸಿಲು, ಎಲ್ಲೋದ್ರೂ ಬಿಸಿಲು. ಏನು ಮಾಡೋಕ್ಕಾಗಲ್ಲ, ವೆದರ್ ಹಂಗೆ ಐತೆ. ಇದೆಲ್ಲ ಆಚೆ ಕಡೆ, ಹೊರಗಡೆ ಇರುವಂಥ ಗಾರ್ಡನ್. ಹೊರಗಡೆ ಗಾರ್ಡನ್ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಮಾತ್ರ ಪೀಸ್ಫುಲ್ಲಾಗಿ ಐತೆ ಮಾತ್ರ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಮಳೆ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಟೈಮ್ ಸ್ಪೆಂಡ್ ಮಾತ್ರ ಚೆನ್ನಾಗಿ ಮಾಡ್ಬೋದು ಇಲ್ಲಿ. ರಿಟರ್ನ್ ಟು ಹೋಮ್. ಸ್ಮಾರಕ ನೋಡಿದ್ಮೇಲೆ ಏನೋ ತಿನ್ಬೇಕು ಅನ್ನಿಸ್ತು ಇಬ್ಬರಿಗೂ. ಸೊ ಅದಕ್ಕೆ ಪಿಜ್ಜಾ ತಿನ್ನೋಕ್ಕೆ ಬಂದಿದ್ದೀವಿ. ಬಂದಿದ್ದೀವಿ ಪಿಜ್ಜಾ ಹಟ್ಗೆ, ಪಿಜ್ಜಾ ತಿನ್ನೋಣ ಅಂತ. ಹೌದು. ಸೊ ಪಿಜ್ಜಾಗೋಸ್ಕರ ವೆಯ್ಟಿಂಗ್. ಪಿಜ್ಜಾಗೆ ವೆಯ್ಟ್ ಮಾಡ್ತಿದ್ದೀನಿ. ಬಿಸಿ ಗಾಡಿ ತಿನ್ನೋಕ್ಕೋಸ್ಕರನೇ ಬಂದಿದ್ದೀವಿ ಅಂತ. ವೆಯ್ಟ್ ಮಾಡಲೇಬೇಕು. ಈಗ ಪಿಜ್ಜಾ ಬಂತು, ಇನ್ನು ಬ್ಯಾಟಿಂಗ್ ಮಾಡೋದೆ. ಪಿಜ್ಜಾ ಬಂತು, ಟೇಸ್ಟ್ ಮಾಡೋದೆ. ಮಾತಾಡು ಮತ್ತೆ. ತುಂಬ ಚೆನ್ನಾಗಿದೆ ಕಣೆ. ಕಪ್ ಮಾಡ್ಬೇಕಂತ. ಎಷ್ಟು ಪಿಜ್ಜಾ ಬೇಕಾ? ಕುಳ್ಳಿ 2 ಸಲ. ಐಸ್ ಹಾಕೋರೆ, ಪೆಪ್ಸಿ ಕುಡಿತಾವೆ. ಡ್ರಿಂಕ್ ಮಾಡಮ್ಮ ಗೈಸ್. ಪೆಪ್ಸಿ ಕುಡಿತೀರಾ? ಅದೆಲ್ಲ ಪಿಜ್ಜಾ ತಿಂದ್ವಿ. ಇವಾಗ ಏನೋ ಗೋಲ್ಗಪ್ಪ ತಿನ್ಬೇಕು ಅನಿಸ್ತೈತೆ. ಸೊ ಅದಕ್ಕೆ ಗೋಲ್ಗಪ್ಪ ತಿನ್ನೋ ಕರ್ಕೊಂಡೋಗಿದ್ದೀವಿ. ಯಾವಾಗಲೂ ಬರೀ ತಿನ್ನೋದೇ. ನನ್ನ ಪಾಪ ತಿನ್ಸ್ತಾರೆ ನನಗೆ. ಮನೆಗೆ ಹೋಗ್ತಿದ್ದೀವಿ ಇವಾಗ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಮನೆಗೆ ಹೋಗ್ತಿದ್ದೀವಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.